ಹೊಟ್ಟೆಗೆ ಅನ್ನ ಉಳಿಸಿ ತಂದೆ ಮಗುವ ತಪ್ಪಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ನನ್ನ ಕನ್ನಡದ ಗುರುಗಳಾದಂಥ ಡಾಕ್ಟರ್ CS ಶಿವರುದ್ರಪ್ಪ ಸರ್ ಅವ್ರನ್ನ ಸ್ಮರಣೆ ಮಾಡ್ತಾ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಹೇಳಿ ಕೇಳಿ ನಾವು ಇಂಜಿನಿಯರಿಂಗ್ ಕಾಲೇಜಿನಲ್ಲಿರೋರು, ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಸಮಾರಂಭಗಳೇ ಒಂದು ರೀತಿ ರಂಗೀಲಾಲ, ಜಿಂಗಿ ಚಕ್ಕ, ಚುಮ್ಮ ಚುಮ್ಮ, ರಾಯಲ್ ಎನ್ಫೀಲ್ಡ್ ಬುಲೆಟ್ಗಳು, ಜೀನ್ಸ್ಗಳು, ಟಿ ಶರ್ಟ್ಗಳು, ಹವಾ. ಬಟ್ ಇಲ್ಲಿ ನೋಡಿದಾಗ ನಿಮ್ಮ ಆ ಡ್ರೆಸ್ ಕೋಡ್ ಇದೆಯಲ್ಲ, ಒನ್ ಶುಡ್ ಅಪ್ರಿಷಿಯೇಟ್ ಆ್ಯಂಡ್ ಹ್ಯಾಟ್ಸ್ ಆಫ್. ಹೇಳಿದ್ರೆ ಬಹುತೇಕ ಈ ಥರದ ಸಂಸ್ಕೃತಿಗಳನ್ನು, ಸಂಸ್ಕಾರಗಳನ್ನು ನಾನಿವತ್ತು ಈ ಶ್ರೀ ಬೀರಲಿಂಗೇಶ್ವರ ವಿದ್ಯಾಸಂಸ್ಥೆಯ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಕಣ್ತುಂಬ ನೋಡಿದ್ದೀನಿ, ಧನ್ಯನಾಗಿದ್ದೀನಿ, ಭಾವನಾಗಿದ್ದೀನಿ. ಈ ಅವಕಾಶ ಕಲ್ಪಿಸಿಕೊಟ್ಟಂತಹ ಪ್ರಾಂಶುಪಾಲರಿಗೆ ಮತ್ತೆ ನಮ್ಮ ಬಂಧುವಾದಂಥ ಕವಿರಾಜ್ ಅವರಿಗೆ ಉತ್ತಮವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಮೊನ್ನೆ ಪ್ರಿನ್ಸಿಪಾಲರು ಮತ್ತೆ ಕವಿರಾಜು ಈ ಥರ ಬರಬೇಕಂತ ಹೇಳಿದಾಗ ಮಲೆಬೆನ್ನೂರು ನಮ್ಮ ಬಾಜು ಊರಿ, ನಮ್ದು ಇಲ್ಲಿಂದ ಅಡ್ಡ ಬಡ್ಡ ಒಂದು 10 ಕಿಲೋಮೀಟರ್ ಹೋದರೆ ಅವರು ಇಂಗ್ಲೀಷರು ಇಂಟ್ರಡಕ್ಷನ್ ಕೊಟ್ಟ ಹೇಳಿದ್ರು, ನಮ್ಮದು ಕುಗ್ರಾಮ ಬೇಲಿಮಲ್ಲೂರು ಅಂತ ಹೇಳ್ಬಿಟ್ಟು ಹೊನ್ನಾಡಿಯಿಂದ ಒಂದು 3 to 4 ಕಿಲೋಮೀಟರ್ ಆಗುತ್ತೆ ಸರ್. ಇವತ್ತು ಅಧ್ಯಕ್ಷ ಪ್ರಾಮಾಣಿಕ ಹೇಳ್ತಾ ಇದ್ದೀನಿ, ಹೊನ್ನಾಡಿಯಿಂದ ನನ್ನ ಹುಟ್ಟೂರು ಬೇಲಿಮಲ್ಲೂರಿಗೆ ಬಸ್ಸುಗಳಿಲ್ಲ. 10 ರೂಪಾಯಿ ಕೊಟ್ಬಿಟ್ಟು ಟಾಮ್ಟಾಮಲ್ಲಿ ಹೋಗ್ತೀವಿ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳೇ, ನಾನು 1ನೇ ಕ್ಲಾಸಿಂದ SSLC ವರೆಗೂ ಕನ್ನಡ ಮೀಡಿಯಂನಲ್ಲಿ ಓದೋನೆ. I can talk hours together. I can talk anybody. I have given plenty of presentations, communication skills, etc. That thing is how it is possible. ನಿಮ್ಗೊಂದು ಕೀಳರ ಮೇಲೆ ಅಂತ ಇಲ್ಲಿ ಆಂಕರಿಂಗ್ ಮಾಡ್ತಿದ್ದಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಇಬ್ರು ಇರಲಿ, ಅಲ್ಲಿ ನೋಡ್ಬೇಡಿ, ನಾನು ನೋಡಿ, ಇಬ್ರು ಆಂಕರಿಂಗ್ ಮಾಡೋರು, ಒಬ್ರು ಸ್ವಾಗತ ಮಾಡಿದ್ರು, ಮತ್ತೊಂದಿಬ್ರು ಅನಿಸಿಕೆಗಳನ್ನು ಹೇಳಿದ್ರು. ಇಲ್ಲಿ ಏನು ಹೇಳ್ತಾರೆ ಅನ್ನೋದು ಸ್ಪಷ್ಟ ಆಗಲ್ಲ. ಈ ಸ್ಟೇಜ್ ಮೇಲೆ ಬಂದು ಇಟ್ಕೊಳ್ಳೋಕೆ ಒಂದು ಗಂದು ಬೇಕಾಗತ್ತೆ, ಒಂದು ತಾಕತ್ತು ಬೇಕಾಗತ್ತೆ. ಅಲ್ಲಿ ಕೂತ್ಕೊಂಡು 1000 ಮಾತಾಡ್ಬೋದು. ಯಡಿಯೂರಪ್ಪಜ್ಜ ಹಂಗ, ಕುಮಾರಣ್ಣ ಹಿಂಗ, DK ಶಿವಕುಮಾರ್ ಹಿಂಗ, ಬೆಳಗ್ಗೆ ಸರ್ವ್ ಮಾಡಿಸಿದ್ದು ಬೆಣ್ಣೆ ದೋಸೆ ಸಜ್ಜಿದ್ದಿಲ್ಲ, ಉಳಿತು, ಉಪ್ಪಿತ್ತು. ಅರೆ ನೀನ್ ಮಾಡಯ್ಯ, ನೀನ್ ಮಾಡಲ್ಲ. ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್? ಹೇಳ ಸುಲಭಾಗತ್ತೆ ಸ್ನೇಹಿತರೆ. ಅವ್ರನ್ನ ಆ ಇನ್ನೊಬ್ಬ ಮೇಡಮನ್ನ ಒತ್ತಾಯ ಹೋಗ್ಬೇಕಾದ್ವಿ. ಅವ್ರು ಬಂದ್ಬಿಟ್ಟು ಏನೋ ಹೇಳ್ತಾರೆ. ಈಗ 2 2s ಎರಡ್ಲೆ ಎಷ್ಟು? ವೆರಿ ಗುಡ್. 2 2s ಎರಡ್ಲೆ ಮಲೆಬೆನ್ನೂರಲ್ಲಿ ಕೇಳಿದ್ರು, ಬೆಂಗಳೂರಲ್ಲಿ ಕೇಳು, ಬಾಂಬೆ, ಅಮೆರಿಕಾ, ಸ್ವೀಡನ್, ಜಪಾನ್, ಜರ್ಮನಿ, ಯಾಕೆ 5 ನಾನು 3 ಆಗಲಿಲ್ಲ? ಆಗಲ್ಲ. ಅದು ದಟ್ ಈಸ್ ಪಕ್ಕ. ಏನು ಆ ಥರದ್ದು ಬೇಕಾದಾಗ ಒಂದಷ್ಟು ಕ್ರಿಯೆಗಳು ಬೇಕಾಗುತ್ತೆ. ಓದಂತಹ ಇವತ್ತು ಬೆಳಗ್ಗೆ ಬಂದ ತಕ್ಷಣ ನಾನು ಟ್ರೂಲಿ ಸ್ಪೀಕಿಂಗ್ ಫಸ್ಟ್ PUC ನಾನು ಕನ್ನಡ ಪ್ರೇಮಿ. ನಾನು ಮ್ಯಾಥಮೆಟಿಕ್ಸ್ ಪ್ರೊಫೆಸರು, ಇಂಜಿನಿಯರಿಂಗ್ ಕಾಲೇಜಿನ ಅಪ್ಲಿಕೇಶನ್ಸ್ ಹೇಳ್ತೀನಿ, PhDಗಳನ್ನು ಮಾಡಿದ್ದೀನಿ, ಮಾಡಿಸ್ತಿದ್ದೀನಿ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳಿಗೆ ಹೋಗ್ತೀನಿ ಮೇಡಮ್. ಬಟ್ ಈ ಕನ್ನಡ ಇದೆಯಲ್ಲ, ಅದು ನಾನು ಮಣ್ಣು ಕಂಡ್ರಿ. ನಾನು ಇವತ್ತು ಕನ್ನಡನ ತುಂಬ ಪ್ರೀತಿ ಮಾಡ್ತೀನಿ. ಕನ್ನಡ ನನ್ನ ಅನ್ನಕ್ಕೆ ದಾರಿ ಮಾಡಿಕೊಟ್ಟ ಗಣಿತ, ಕನ್ನಡ ನನ್ನ 2 ಕಣ್ಣುಗಳು. ಯಾಕೆ ಹೇಳ್ತಾ
ಇದ್ದೀನಿ ಅಂತ ಹೇಳಿದ್ರೆ ಪರಿಶ್ರಮ ಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ. ಸ್ಟಾರ್ಟಿಂಗಲ್ಲಿ ನಾನು SLC ವರೆಗೂ ಸರ್ ಹಳ್ಳಿನಲ್ಲಿ ಓದ್ಕೊಂಡು ಶಿವಮೊಗ್ಗ ಅಂದರೆ ಮೆರಿಟ್ ಇತ್ತು ನನಗೆ, ನನ್ನ ಪ್ರೊಫೈಲ ಸ್ಟ್ರಾಂಗ್ ಇತ್ತು. SLC ಓದುವಾಗಲೇ ಹೆಡ್ ಮಾಸ್ಟ್ರು ಸಾಕ್ ಬಿಡಲ್ಲೇ ಅನ್ನೋವರೆಗೂ ತೋಡ್ಕೊಡ್ತಿದ್ದೆ, ಅಂದರೆ ಮಾತಾಡ್ತಿದ್ದೆ. ಅದು ಹೆಂಗೋ ಬಂದ್ಬಿಟ್ಟಿದೆ. ಕೆಲವ್ರು ಹೇಳ್ತಾರೆ ರಕ್ತದಲ್ಲಿ ಬಂದಿದೆ. ರಕ್ತದಲ್ಲಿ ಬರಲ್ಲ ಮೇಡಮ್. ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹಂಗೆ ಹೇಳ್ತಾರೆ. ಇಲ್ಲ ಸರ್, ಅವ್ರ ಅಮ್ಮ ಅವ್ರ ಅಪ್ಪ ಎಜುಕೇಟೆಡ್, ಅವ್ರ ತಾತ ಅವ್ರ ಅಜ್ಜಿನೂ ಎಜುಕೇಟೆಡ್. ಅದು ರಕ್ತದ ಏನದು ತುಂಗಭದ್ರ ಚಾನಲ್ ಅವರೆಲ್ಲರೂ ಸುಳ್ಳೆ ಪಳ್ಳೆ. ನಮ್ಮಪ್ಪನ ಹೆಲ್ಪಟ್ಟು ನಾವು ಹೆಂಗೆ ಬೇಜಾನ್ ಮಾತಾಡ್ತೀವಿ, ಯಾವ ಟಾಪಿಕ್ ಅಲ್ಲಿ ಮಾತಾಡ್ಬೇಕು. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲ ಸಿ ಅದನ್ನ ಎಂಜಾಯ್ ಮಾಡ್ಬೇಕು ಮೇಡಮ್. ಹಾಡು ಹೇಳುವಾಗ ಎಂಜಾಯ್ ಮಾಡ್ಬೇಕಾಗ್ತದೆ. ಗಗನದಲ್ಲಿ ಮೇಲೆ ಮೇಲೆ ಹಾರುವುದನ್ನು ಕಲಿತೆ, ನೀರಿನಲ್ಲಿ ಮೀನಿನಂತೆ ಈಜುವುದನ್ನು ಕಲಿತೆ. ಎಂತ ದುರಂತ ಅಲ್ವಾ? ಭೂಮಿ ಮೇಲೆ ಬಾಳುವುದನ್ನು ಕಲಿಯಲಿಲ್ಲಬೇಕೆ, ಕಲಿಯಲಿಲ್ಲಬೇಕೆ. ಹೇಳಿ ನೋಡೋಣ ಏನ್ ಬರುತ್ತೆ ನೆಕ್ಸ್ಟ್. ನಾಗರಿಕ ಮಾನವ ನಿನ್ನ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವೇ ಅಂಗೈಲಿ ಒಲವೇ ಒಲವೇ. ಅದೆಲ್ಲ ಕಿತ್ಕೋಬೇಕು ನಾವು. ನಾಲ್ಕು ಜನ ಕಿತ್ಕೋಬೇಕಾಗತ್ತೆ. ಎಸ್ಪೆಷಲಿ ನಾವು ಹಳ್ಳಿಯವರು. ಅಲ್ಲಿ ಮಧ್ಯೆ ಒಂದು ಹೇಳ್ತಾ ಇದ್ನಲ್ಲ, SLC ನಲ್ಲಿ ಒಳ್ಳೆ ಮೆರಿಟ್ ಬಂದಾಗ ನಮ್ಮ ಮೆರಿಟ್ ಮೇಲೆ DVS ಜೂನಿಯರ್ ಕಾಲೇಜು ಅವತ್ತು ನಂಬರ್ 1, ಇವತ್ತು ನಂಬರ್ 1 ಗೊತ್ತಿಲ್ಲ. ಅಲ್ಲಿ ಹೋಗಿ ಹಾಕ್ಬಿಟ್ರು ಕಣ್ರಿ. ನಿಮ್ಮ ತರ ನಾನು ಹಳ್ಳಿ ಪ್ಯಾಲೆ. ಶಿವಮೊಗ್ಗ DVS ಕಾಲೇಜಲ್ಲಿ ಸೇಗರವಾಡ ಹೈಸ್ಕೂಲ್ ತರ ಬಂದಿದ್ರು. ವಾಟ್ ಯಾರ್ ಟುಸ್ ಯಾರ್ ಕಮ್ಮಿ ಯಾರ್ ನನಗೊಂದು ರೀತಿ ಪಾಸಿಟಿವ್ ಇಟ್ಕೊಂಡ್ಬಿಟ್ಟರು. ಅದ್ರಾಗ ಮೆರಿಟ್ ಐತೆ ಅಂತ ನಮ್ಮ ಪೇರೆಂಟ್ಸ್ಗಳು ನಮ್ಮವ್ವ ಸೈನ್ಸ್ ಮಾಡುವಂತ ಸೈನ್ಸ್ ಹಚ್ಚಿಬಿಟ್ರು. ಅದು ಮ್ಯಾಥಮೆಟಿಕ್ಸು. ಶಿವ ಒಂದು ಮಾನಸಿಕ ಗೊಂದಲಗಳಿಗೆ ಹಾಕ್ಬಿಟ್ಟಿದೆ. ಅವ್ರು ಯಾರೋ ಕಾಮರ್ಸ್ ಅಂತ ಹೇಳಿದ್ರು, ಆರ್ಟ್ಸ್ ಅಂತ ಹೇಳಿದ್ರು. ಆರ್ಟ್ಸು ಕಾಮರ್ಸು ಸೈನ್ಸಿನ ಪ್ರಶ್ನೆ ಬರಲ್ಲ ಸ್ನೇಹಿತರೆ. ಇಸ್ಕೊಡ್ರಿ ಬಾಂಬಲ್ಲ ಅದು ಮೇಡಮ್. ಇಸ್ಕೊಳಕ್ ಮೇಡಮ್ ಇರುತ್ತೆ ಸಾವು ಸಮಯ. ಹಲೋ, ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಪೇಪರ್ ಕೊಟ್ಟಿದ್ದೀನಿ, ದಯವಿಟ್ಟು ಯಾರು ತಂದು ನೋಡ್ಬೇಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ಬೇಕು. ನಿನ್ನೆಲ್ಲ ಮೊನ್ನೆ ಪತ್ರಿಕೆಯಲ್ಲಿ ನನ್ನದೊಂದು ಲೇಖನ ಬಂದಿದೆ ಗೆಳೆಯ. ಹರ್ಷಿತಾ ಅರೋರಾ ಪುಟ 3ರಲ್ಲಿದೆ. ಆಮೇಲೆ ನೋಡ್ಕೊಳ್ಳಿ ಪ್ಲೀಸ್. ಮೇಡಮ್ ಲಿಸನ್ ಹಿಯರ್ ಇನ್ ಚೂರು ಒಂದು 10 ನಿಮಿಷ. ನಿನ್ನ ಮಾನಸಿಕ ಗೊಂದಲಗಳನ್ನು ಗಂಟು ಮುಟ್ಟೆ ಕಟ್ಟಿ ಒಂದು ಸೈಡಲ್ಲಿಡು. ನಾನು ನಿನಗೆ ವಿಮಾನದಲ್ಲಿ ಹಾರೋದನ್ನು ಹೇಳಿಕೊಡ್ತೇನೆ. ದೇಶ ಬೇಜಾನ್ ಮಾತಾಡೋಣ. ಮಾರ್ಕ್ಸ್ ಎಷ್ಟು ಬೇಕು? ನನ್ನ ಮನೆ 100 ಬೇಕಾ? 150 ಕೊಡ್ತೀನಿ ಕಡಲೆ ಅಂತ ಹೇಳು. 160 ಮಾರ್ಕ್ಸ್ ಇರುತ್ತೆ. ಕ್ವಶನ್ ಪೇಪರ್ಲಿ 160 ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸ್ ಬರಿಬೇಡ ಮಗಳೇ. 160 ನಂಬರ್ಗೂ ಬರೆದು ನನ್ನ ಮಗನೇ 160 ನಂಬರ್ ಬರೆದು ಯಾವ್ದು ಬೇಕು 5 ಆರ್ಸ್ಗಳಲ್ಲಿ ಕ್ವಶನ್ ಮಾರ್ಕ್ ಇಡು. ನಾನು ಹೇಳ್ತೀನಿ ಹೆಂಗೆ ಬರಿಬೇಕು, ಕ್ವಶನ್ ಪೇಪರ್ನ ಹೆಂಗೆ ನೋಡಬೇಕು, ಹೌ ಟು ಇಂಪ್ರೆಸ್ ವ್ಯಾಲ್ಯೂಸ್. ಈ ಮೇಡಮ್ ಎಕನಾಮಿಕ್ಸ್ ವ್ಯಾಲ್ಯೂಯೇಷನ್ ಮಾಡಕ್ ಹೋದಾಗ ಹೆಂಗೆ ಅವ್ರನ್ನ ಇಂಪ್ರೆಸ್ ಮಾಡಬೇಕು. ಯಾಕೆ ಹೇಳಿದ್ದು, ಮಹಿಳಾ ಪದವಿ ಪೂರ್ವ ಕಾಲೇಜ್ ಇದೆ. ಆ ಲೇಖನಗಳನ್ನು ಓದಿದ್ರೆ ಕಣ್ಣ ನೀರು ಬರುತ್ತೆ. ನಿಂತಂತೆ 16-17 ವರ್ಷದ ಹುಡುಗಿ ಹರ್ಷಿತಾ ಅರೋರಾ ಓದೋದನ್ನ ಬಿಡ್ತಾರೆ.
ಓದೋದನ್ನ ಬಿಟ್ಟು ಕೋಡಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾಳೆ. ಕೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು 21 ವರ್ಷದ ಹರ್ಷಿತಾ ಅರೋರಾ ಮೇಡಮ್ 7,000 ಕೋಟಿ ಮಾಲತಿ 7 ಚಪ್ಪಲೊಳಗೆ 21 ವರ್ಷದ ಹುಡುಗಿ ಮೇಡಮ್ 7,000 ಎಷ್ಟು ಸ್ಪಂದಿ ಹಾಕಬೇಕು ಹೇಳ್ರ ಮುಂದೆ ಗೊತ್ತಾ? 7,000 ಕೋಟಿಯ ಒಡತಿ ಅವಳ ಬಗ್ಗೆ ಒಂದು ಲೇಖನ ಬರ್ತದೆ, ಓದ್ಕೊಳ್ಳಿ ಹೆಣ್ಮಕ್ಳ, ನೀವು ಇನ್ಸ್ಪೈರ್ ಆಗ್ತದೆ. ಅವಳಿಂದ ಆಗಿದ್ದು ನನ್ನಿಂದ ಯಾಕಾಗಲ್ಲ, ಅವಳಿಂದಾಗಿದ್ದು ನನ್ನಿಂದ ಯಾಕಲ್ಲ? ಪರಮಾತ್ಮ ಎಲ್ರಿಗೂ ಒಂದೇ ಸಿಟಿ ಕೊಟ್ಟಿದ್ದಾನೆ, ಅವಳಿಗಿನ ಸ್ಪೆಷಲ್ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ. ಬ್ರೈನ್ ಅನ್ನ ಎಲ್ಲಾ ಬ್ರೈನ್ಗಳು ಸ್ಕ್ಯಾನ್ ಮಾಡಿದ್ರೆ ಒಂದೇ ತರ ಇರುತ್ತೆ. ಅವಳು ಸಿಸ್ಟಮೆಟಿಕ್ ಇದ್ದಾಳೆ, ಅವಳಿಗೊಂದು ಸ್ಪಷ್ಟ ಗುರಿ ಇತ್ತು. ಕಾಮರ್ಸ್ ಓದ್ತಾ ಇದೆಯಾ? ನನ್ನ ಮಾತು ಕೇಳಿದಾದ್ರೆ 2 ವರ್ಷ ಕಾಮರ್ಸ್ ಅನ್ನ ಗಂಭೀರವಾಗಿ ಸ್ಟಡಿ ಮಾಡ್ಕೋ. ಬಿಕಾಮ್ ಮಾಡು 3 ವರ್ಷ. ಬಿಕಾಮ್ ಮಾಡ್ಬೇಕಾದ್ರೆ 1 or 2 ಲ್ಯಾಂಗ್ವೇಜ್ಗಳನ್ನ ಕಲಿ. ನಾನು ಭವಿಷ್ಯಕ್ಕೆ ಹೇಳಿಕೊಡ್ತೀನಿ. PUC 2-3 ವರ್ಷ, ಬಿಕಾಮ್ 5 ವರ್ಷ ಮೇಡಮ್. ಒಂದು 5 ತಿಂಗಳು ಶ್ರಮ ಪಡು. 5.5 ವರ್ಷಕ್ಕೆ ನೀನು ಬೆಂಗಳೂರಿನಿಂದ ನಿಮ್ಮ ಅಪ್ಪ ಅಮ್ಮಂಗೆ ಟಾಟಾ ಮಾಡಿ ಫ್ಲೈಟ್ ಅಲ್ಲಿ ಅಮೆರಿಕ ಹೋಗ್ಬೋದು. ಅಮೆರಿಕ ಯಾರಪ್ಪನ ಸ್ವತ್ತ ಅಲ್ಲ, ಯಾರಪ್ಪನ ನಾಲೆಡ್ಜ್ ಅಲ್ಲ. ಓದೋದನ್ನ ನಮ್ಗೆ ಅನ್ಸುತ್ತೆ, ಪ್ರಾಣೇಶ್ ಹಿಂಗ್ ಮಾತಾಡ್ತಾರೆ, ಕೃಷ್ಣೇಗೌಡ ಹಿಂಗ್ ಮಾತಾಡ್ತಾನೆ, ನಿಮ್ಮ ಫೇವರೇಟ್ ಸುಧಾ ಬರಗೂರು ಹಿಂಗ್ ಮಾತಾಡ್ತಾರ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮೋಸ್ಟ್ ಫೇವರೇಟ್ ಅನುಶ್ರೀ ಅಕ್ಕ ಎಂದು ಆಂಕರಿಂಗ್ ಮಾಡ್ತಾರ. ಕಲಿಬೇಕು, ಇಮಿಟೇಟ್ ಮಾಡಬೇಕು, ಅನುಕರಣೆಗಳನ್ನ ಮಾಡಬೇಕು. ನೀವೆಲ್ಲ ಬಿಗ್ ಬಾಸ್ ನೋಡ್ತೀರಾ? ಸರಿಮಪ್ಪ ನೋಡ್ತೀರಾ? ಅನುಶ್ರೀ ಗೊತ್ತಲ್ಲ, ಆಂಕರಿಂಗ್ ಮಾಡ್ತಾರಲ್ಲ, ಆ ತರ ಮನೆಯಲ್ಲಿ ಒಬ್ಬರೇ ನಿಂತ್ಕೊಂಡು ಪ್ರಯತ್ನ ಪಟ್ಟಿದ್ದೀರಾ? ಪಡಬೇಕು ಮೇಡಮ್, ಪಡಬೇಕು. ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳಿದ್ರೆ ಇವತ್ತು ನೀನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನನ್ನ ಒಂದು ಹೆಜ್ಜೆ ಗುರುತನ್ನ ಬಿಟ್ಟು ಬರ್ಬೇಕಲ್ಲ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 90 ಲಕ್ಷ ಅಪಾರ್ಟ್ಮೆಂಟ್ ತಗೊಂಡು ಅಮ್ಮನ ಹೆಸರು ಬೇಕಲ್ಲ ಮೇಡಮ್. ನಾನು ಯಾಕಾಗಲ್ಲ ನಿನಗೆ? 3 ತಾಸು ಕುತ್ಕೊಂಡು ಅನುಶ್ರೀ ತಂದು ಸರಿಗಮಪ್ಪ ಓದ್ತಿದ್ಯಾ? 2 ತಾಸು ಕೂತ್ಕೊಂಡು ಸೀರಿಯಸ್ ಆಗಿ ಇಂಗ್ಲಿಷ್ ಲಿಟ್ರೇಚರ್ ಓದಲ್ಲ, ಎಕನಾಮಿಕ್ಸ್ ಓದಲ್ಲ, ಕಾಮರ್ಸ್ ಓದಲ್ಲ, ಅಕೌಂಟ್ಸ್ ಓದಲ್ಲ, ಕ್ರೆಡಿಟ್ ಅಂಡ್ ಡೆಬಿಟ್ ಗೊತ್ತಿಲ್ಲ. ಈಗ ಲೈಫೇ ಕ್ರೆಡಿಟ್ ಅಂಡ್ ಡೆಬಿಟ್, ಕಾಮರ್ಸ್, ಅಕೌಂಟೆನ್ಸಿ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಇರುತ್ತೆ. ಅದಕ್ಕೆಲ್ಲ ಏನ್ ಮಾಡ್ಬೇಕು? ಸಲ್ಕಿ ಹಾರಿಕೋಲ್ ತಗೊಂಡು ಹಿಂಗೊಂದು 8 ಅಡಿ, ಇನ್ನೊಂದು 8 ಅಡಿ, ಇನ್ನೊಂದು 4 ಅಡಿ ಆಳ ತೆಗಿಬೇಕಾ? ಇಲ್ಲ, ಓದ್ಬೇಕಷ್ಟೇ. ಪ್ಲಾನ್ ಮಾಡಿ ಓದ್ಬೇಕಾಗತ್ತೆ. ಪ್ಲಾನ್ ಮಾಡಿ ಓದಿಲ್ಲ ಅಂತ ಆಗಲ್ಲ. ಇವತ್ತು ಈ ಸಾಹಿತ್ಯ ಹೆಂಗಿರುತ್ತೆ, ಈ ತರದ್ದು ಸಾವಿರಾರು ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ ನಾನು. ಇವತ್ತು ಏನು ಇರಲ್ಲ, ಝೀರೋ ಇರುತ್ತೆ, ಝೀರೋ ಲೈಫಲ್ಲಿ ಇರುತ್ತೆ. ನಮ್ದೆಲ್ಲ ಝೀರೋ ಲೈಫಲ್ಲಿ ಸ್ಟಾರ್ಟ್ ಆಗಿದೆ ಮೇಡಮ್. ಝೀರೋ ಲೈಫಲ್ಲಿ ಸ್ಟಾರ್ಟ್ ಆಗಿ ಇವತ್ತು ನಾವು ಹೆಂಗಿರ್ತೀವಿ? ಎಷ್ಟು ದೇಶಗಳನ್ನ ನೋಡಲ್ಲ, ಎಷ್ಟು ವಿಮಾನಗಳನ್ನು ನೋಡಿಲ್ಲ. ಅನುಕರಣೆಗಳನ್ನ ಮಾಡಬೇಕು. ಅವಳು ಹರ್ಷಿತಾ ಅರೋರಾ ಬಿಟ್ಟರೆ ನಂಗೆ ಯಾಕೆ ಆಗ್ತಿಲ್ಲ, ನಂಗೆ ಯಾಕೆ? ಈಗ ಓಕೆ ಫೈನ್, ಸೆಕೆಂಡ್ PUC ಮೊನ್ನೆ ರಿಸಲ್ಟ್ ಬಂದಿದೆ. ಒಂದು 60% ಪಾಸ್ ಆಗಿದೆ, 40% ಫೇಲ್ ಆಗಿದ್ದಾರೆ. ಅವರು ಇಂಗ್ಲಿಷರು 100 ಜನಕ್ಕೆ ಅದೇ ಪಾಠ ಮಾಡಿದ್ದಾರೆ. ಎಕನಾಮಿಕ್ಸು 100 ಜನಕ್ಕೆ ಒಬ್ಬರೇ ಪಾಠ ಮಾಡಿರ್ತಾರ. ಆ 100 ಜನಗಳಲ್ಲಿ 60 ಜನ ಯಾಕೆ ಫಸ್ಟ್ ಕ್ಲಾಸ್ ಆಗಿ 40 ಜನ ಎಡವಟ್ಟು ಮಾಡ್ಕೊಂಡ್ರು? ಅವರು ಪಾಠ ಮಾಡುವಾಗ ಏಕಾಗ್ರತೆಯಿಂದ ಪಾಠನ ಕೇಳ್ತಾ ಇರ್ತಾರೆ. ಈಗ ನೀನು ನಮ್ಮ ದರ್ಶನ್ ಅಣ್ಣಂದು ಕಾಟ್ಯಾರ ನೋಡಿದೀಯಾ? ವೆರಿ ಗುಡ್. ನೀನು 3 ತಾಸು ಕಾಟ್ಯಾರ ಪಿಕ್ಚರ್ ನೋಡ್ತೀಯಲ್ಲ ಮೇಡಮ್. ನಾನು ಹೆಣ್ಣು ಮಕ್ಕಳಿಗೆ ಮೇಡಮ್ ಅಂತೀನಿ ನಮ್ಮ ಕಾಲೇಜಲ್ಲಿ. ನಾನು ಹೆಣ್ಣು ಮಕ್ಕಳನ್ನ ತುಂಬಾ ಗೌರವ ಕಾಣ್ತೇನೆ. ಯಾಕಂದ್ರೆ ಸರಸ್ವತಿ ಇದ್ದಾರೆ, ಲಕ್ಷ್ಮಿ ಇದ್ದಾರೆ. We should respect it. ಸರಸ್ವತಿ ಇದ್ರೆ ಲಕ್ಷ್ಮಿ ಬರಬೇಕಂದ್ರೆ ಮೇಡಮ್. ಈಗ ನೋಡ್ರಿ, ನಿಮ್ದು ಈ ಕಮ್ಯುನಿಕೇಶನ್ಸ್ ಇದಾವಲ್ಲ, ಎಕ್ಸ್ಪೆಷಲಿ ವಾಟ್ಸಾಪ್ಗಳಲ್ಲಿರ್ಬೋದು, ಫೇಸ್ಬುಕ್ಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರ್ಬೋದು. ನಿಮ್ಮ ಹೆಣ್ಣು ಮಕ್ಕಳು ಎಲ್ಲಿ ಸಿಗುತ್ತೋ ಅಲ್ಲಿ ಲೈಕನ್ನು ಒತ್ತಿಕ್ಕೆ ಹೋಗ್ಬೇಡಿ. ಅದ್ರ ಬಗ್ಗೆ ABCD ಗೊತ್ತಿಲ್ಲ ಅಂತ ಏನೇನೋ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೊಳಕ್ ಹೋಗ್ಬೇಡಿ. ಸಾಧ್ಯವಾದಷ್ಟು ಮೊಬೈಲ್ಗಳು ಬೇಕು. ಆಂಡ್ರಾಯ್ಡ್ ತಗೋಬೇಡ.
ಒಂದೊಂದುವರೆ ಸ್ವಲ್ಪ ಸಿಗುತ್ತೆ. ನೀ ಮಾತಾಡಿದ್ದೆ ನಿಮ್ಮ ಅಮ್ಮನ ಕಡೆ, ಅಮ್ಮ ಮಾತಾಡಿದ ಆತರ ಮೊಬೈಲ್ ನೋಡಿದ್ದಲ್ಲ, ಎಂತ ಸೆಟ್ ಅಂತ ಪಡಮ್ ಅಂದ್ರೆ ಸಾಕಲ್ಲ. ನಿಂಗೆ ಏನ್ ಬೇಕು? ನೀನು ಅಮ್ಮಂದು ಬಾಯ್ಸ್ ಕೇಳ್ಬೇಕಲ್ಲ, ಪುಟ್ಟ ಹಿಂಗಿದ್ಯಾ, ಊಟ ಮಾಡ್ದ ಮಗನೇ, ಮನೆ ಬಂದ ಮುಟ್ಟಿದ್ನವ, ಸಾಕಲ್ಲ. ಮತ್ತೆ ಇನ್ಸ್ಟಾಗ್ರಾಮ್ ಹಾಕ್ಬೇಕು ನಿಂಗೆ. ಇನ್ಸ್ಟಾಗ್ರಾಮ್ ಬಿಡೋ ಲೆವೆಲ್ ಹೋಗಿದೀವ ನಾವು. ಇದು ಏನಾಗಿದೆ ಗೊತ್ತಾ, ಫ್ಯಾನ್ಸಿ ಆಗ್ತಾ ಇದೆ ಲೈಫಲ್ಲಿ. ಈ ಫ್ಯಾನ್ಸಿ ವ್ಯಾಮೋಹಕ್ಕೆ ವಿಶೇಷವಾಗಿ ನಮ್ಮಂತ ನನ್ನಂತ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಬಲಿಯಾಗ್ತಿದ್ದಾರೆ, ಹೊಟ್ಟೆ ಉಳಿತಾರೆ. ಯಾಕಂದ್ರೆ ನಮ್ದು ನವರಂಗಿ ದುನಿಯಾ ಇರಲಿಲ್ಲ, ವಾಸ್ತವ ದುನಿಯಾ ಇರುತ್ತೆ. ನನ್ನ ವಾಸ್ತವ ದುನಿಯಾದಲ್ಲಿ ನವರಂಗಿ ದುನಿಯಾ, ಯಾಕಂತ ಹೇಳಿದ್ರೆ ನನಗೆ ಗೊತ್ತು, ತುಂಬ ಖುಷಿಯಾಗಿ ಇನ್ನೊಂದು ಸಡನ್ ನೆನಪಾಗ್ತದೆ. ಬೆಂಗಳೂರಿನಲ್ಲಿ, ಮಂಗಳೂರಿನಲ್ಲಿ, ಹುಳಿನಲ್ಲಿ, ಬೆಳಗಾಮಲ್ಲಿ ಸಾಕಷ್ಟು ಕೊಟ್ಟಿದ್ದೀನಿ ಸರ್, ವ್ಯಕ್ತಿ ವಿಕಸನ ಶಿಬಿರಗಳನ್ನ ಮಾಡ್ಕೊಡ್ತಿರ್ತೀನಿ. ಅಯ್ಯೋ ರಾಮ, ಅಲ್ಲಿ ಬರ್ತಾರೆ ಯಾಕಂದ್ರೆ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಸರ್ ನೋಡ್ಬೇಕು ಸರ್, ಬಣ್ಣದ ಕಾರುಗಳು, ಜಿಂಗಿ ಚಕ್ರಗಳು, ಡೋರ್ ಹಾಕಿಬ್ರು ಬಿಳಿ ಸಣ್ಣ ಬಿಳಿ ಕರಿ ಸಣ್ಣ ಸರಿಗೆ ಅಂತಲ್ಲ, ಅವ್ರಿಗೆ ಹೇಳ್ತೀರ ಎಲ್ಲ ಗೊತ್ತು ಮಕ್ಕಳಿಗೆ. ಅವ ಒಂದು ಡೋರ್ ತೆಗಿತಾನ, ಅಧ್ಯಕ್ಷರು ಚೇರ್ಮನ್ ತಂದು ಕೂತಾರ, ಅವ್ರಿಗೆ 10 ಕೊಳ್ಳಾಗ ಒಂದು 4 ಉಂಗ್ರು ಇರ್ತಾವ, ಇಲ್ಲೊಂದು ಪಟಗಂಡಿ ಅಂತ ವ್ಯಕ್ತಿ ಕಟ್ಟಕ್ಕೆ ಅಂತ ಒಂದು ಪಟಗಂಡಿ ಗೋಲ್ಡ್ ಸೂಕ್ಷ್ಮವಾಗಿ ಹೇಳ್ತೇನೆ. ದಾವಣಗೆರೆಯಲ್ಲಿ ಒಂದು ಪಿಯುಸಿ ಕಾಲೇಜಿನ ಪ್ರಿನ್ಸಿಪಾಲ್ 1,000 ಮಕ್ಕಳಿದ್ದಾರೆ ಮೇಡಮ್. ಚೂರು ಗಂಭೀರ ತಿಳ್ಕೊ, ಎಷ್ಟು ದಿವಸ ಅಂತ ಸೈಕಲ್ ಹೊಡಿದ್ಯಾ, ಕಾಂಟವ್ರು ಹೊಡಿದ್ಯಾ, 10 ಗಂಟೆ ಫ್ಲೈಟ್ ಮೇಡಮ್ ಅವರೇ, ಹತ್ಬೇಕು ಫ್ಲೈಟ್ ಹತ್ಬೇಕು, ಅಮ್ಮನ ಕರ್ಕೊಂಡು ಬಾಜು ಅಂತ ಕನ್ಸ್ಕೊಳ್ಳೋಣ ಕಣ್ರಿ. ಮಾತಾಡಬೇಡ, 10 ನಿಮಿಷ ಮುಗಿಸ್ಕೊಡ್ತೀನಿ. ಅದ್ರ ಮೇಲೂ ನಾನು ಮಾತಾಡೋದು ಬೋರಾಗಿರ್ತಂದ್ರೆ ಚಪ್ಪಡೆ ಹೊಡಿ ಬಿಟ್ಕೊಡ್ತೀನಿ, ಆಯ್ತಾ? ನಾನು ಮಿನಿಮಮ್ 3-4 ತಾಸು ಮಾತಾಡ್ತೀನಿ, ಮಿನಿಮಮ್ 3-4 ತಾಸು. ನೀವು ನಂಬ್ತೀರಾ, ನಮ್ಮ ಪ್ರಿನ್ಸಿಪಾಲ್ರು ಕವಿರಾಜಿ ಅಂತ ದೊಡ್ಡ ಗೆಸ್ಟನ್ನು ಕರೆಸಿದಾರಂತ ಎಕನಾಮಿಕ್ಸ್ ಮೇಡಮ್. ಕ್ವಶನ್ ಪೇಪರ್ ಕೊಡ್ತಾರಲ್ಲ ಎಕ್ಸಾಮಲ್ಲಿ, ಇಸ್ಕತ್ತೀಯ ತಾನೆ? ಇಸ್ಕತ್ತೀಯ ಹೊರಟಾಗ್ತೀಯ, ಇಸ್ಕತ್ತೀಯ, ಇಸ್ಕೊಂಡ ಮೇಲೆ ಏನ್ ಮಾಡ್ತೀಯ? ಓದಿ ಏನ್ ಮಾಡ್ತೀಯ? ಮುಗಿತಾ? ಎಸ್ ಸರ್, 2 ತಾಸು ಮಾತಾಡ್ತೀನಿ. ಕ್ವಶನ್ ಪೇಪರ್ ಹೆಂಗೆ ನೋಡ್ಬೇಕು ಅನ್ನೋಕೆ 2 ತಾಸು ಬೇಕು ನನಗೆ. ನೀನು ನಗು ಬರೋದು ಅಂತ ಪೆದ್ದ ನಮ್ಮ ಮಗ ಮಾರ, ನಮ್ಗೆ ಎಷ್ಟು ಎಕ್ಸಾಮ್ ಬಂದು ಜೀವನದಾಗ ಕ್ವಶನ್ ಪೇಪರ್ ಹೆಂಗೆ ನೋಡ್ಬೇಕು ಅಂದ್ರೆ ಮಗನ ಮಗನೇ ಕಣ್ಣ ನೋಡ್ಬೇಕ್ಲೆ. ಹಂಗಿಲ್ಲ ಮೇಡಮ್, ಹಂಗಿಲ್ಲ. ಎಕ್ಸಾಮನ್ನ ಹೆಂಗೆ ಬರಿಬೇಕು ಮೇಡಮ್? ವ್ಯಾಲ್ಯೂಷನ್ ಹೋಗ್ತಾರೆ ಎಕನಾಮಿಕ್ಸ್, ಯುಟಿಲಿಟಿ, ಕೃಷಿ ಗುಣ ರೀ. ಅವ್ರಿಗೆ ಆ ಬುಕ್ಲೆಟ್ ಮೇಡಮ್ ವ್ಯಾಲ್ಯೂ ಮಾಡ್ಬೇಕಂದ್ರೆ ಇಂಪ್ರೆಸ್ ಮಾಡ್ಬೇಕ್ರಿ. ಈ ನಮ್ಮ ಹುಡುಗರು ಮಾಡ್ಕೊಂತ ಏನೋ ಕಟಿಂಗ್ ಮಾಡ್ಕೊಂಡು ಮಂಗೆ ಸಣ್ಣ ಇರೋ ಪ್ಯಾಂಟ್ನ ಇಲ್ಲ 4 ಹೊರತಲ್ಲ ಜೀನ್ಸ, ಅವು ಪಾಡಿರ್ತಾವ, ಅವು ಹೊರಕತ್ತಾವ್ರಿ ಅವು. ಸೊ ಅವು ಏನು ಗೊತ್ತಾ, ಬುಲೆಟ್ ಎನ್ಫೀಲ್ಡ್. ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೀನಿ ಕೆಲಸರಿ, ಇಲ್ಲೋ ಮಗನೇ, ಈ ಹುಡುಗಿಯರು ಓಡಾಡೋದಾಗದಾಗೆ ಬುಲೆಟ್ ಹೊಡಿಬೇಡ ಬಾ. ನನ್ನ ಸಾಣೆ ಬೆಂಗಳೂರಿಗೆ NH4 6 ಲೈನ್ ಇತ್ಲ 3 ಹೋಗ್ತಾವ. ನಾನು ಹೊಡಿತೀನಿ ಬುಲೆಟ್ಟು, ಬೆಳಗೋ ಮಲ್ಕೋ ಬರೋಣಪ್ಪ. ಅಲ್ಲಿ ಹೊಡಿಬಾರ್ದು ಸರ್, ಇಲ್ಲಿ ಹೊಡಿಬೇಕು. ಹವಾ ಇರ್ತದೆ, ಹವಾ ನಂದು. ವಾಟ್ ಇಸ್ ದಟ್ ಹವಾ ಯಾರ್? ಎಂತದ ಹವಾ? ನಿಂದು ಫ್ಲೈಟ್ ಅಲ್ಲಿ ತೋರ್ಸ ಹವಾ, ಬುಲೆಟ್ ಅಲ್ಲಿ ಎಂತ ತೋರ್ಸ? ಅದು ಯಾವುದು? ಅವ್ರ ಅಪ್ಪನ ಬುಲೆಟ್ಟು, ಪೆಟ್ರೋಲ್ ಅವ್ರ ಅಪ್ಪನ ದುಡ್ಡು, ಅವಂದಲ್ಲ. ಅಪ್ಪನ ದುಡ್ಡಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಬುಲೆಟ್ ಅಲ್ಲಿ ಹವಾ ತೋರಿಸ್ತೀಯ? ನಿಂದು ಹವಾ ತೋರ್ಸೋ ಶಿವಕುಮಾರ್. ಅರ್ಥ ಆಯ್ತಾ? ಏನ್ ಹೇಳ್ತಾ ಇದ್ದೆ ನಾನು? ಸ್ಕಿಪ್ ಮಾಡಿದೆ. ಕ್ವಶನ್ ಪೇಪರ್ ಅಲ್ವಾ ಮೇಡಮ್? ವೆರಿ ಗುಡ್, ಹ್ಯಾಟ್ಸ್ ಆಫ್ ಯು. ಇಲ್ಲಿ ಕೆಲವು ಡೌಟ್ ಆಗಿದೆ. ಎಂತ ವಯಸ್ಸಾಗಿರೋ ತೆಪ್ಪರ ಗೆಸ್ಟ್ಗಳು ಕಳಿಸ್ಬಿಟ್ಟಿದ್ದಾರೆ, ಏನು ಮಾತಾಡ್ತಿದ್ದೆ ಅಂತ ನೆನಪಿಲ್ಲ ಅನಿಸಿರುತ್ತಲ್ಲ. ರಾಣೆ ಅನಿಸಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ಐ ನೋ ಮೈ ಮೆಮೊರಿ ಕೆಪಾಸಿಟಿ. My memory capacity is not 100 madam, 200 very very strong ಇದೆ. ನನಗೆ ಚೆಕ್ ಮಾಡಬೇಕಿತ್ತು, ನೀವು ಕ್ಲಾಸ್ ರೂಮಲ್ಲಿ ಕೂತಿದ್ದೀರೋ, ಮಲೆಬೆನ್ನೂರು ಬಸ್ ಸ್ಟ್ಯಾಂಡ್ ಕಡೆ ಇದ್ದೀರೋ, ಯಾವುದಾದ್ರೂ ಥಿಯೇಟರ್ ಕಡೆ ಇದ್ದೀರೋ ಅಂತ. ಜಸ್ಟ್ ಐ ವಾಂಟ್ ಟು ಕನ್ಫರ್ಮ್ ವೆದರ್ ಯು ಆರ್ ಇನ್ ದಿಸ್ ಆಡಿಟೋರಿಯಂ ಬೋತ್ ಫಿಸಿಕಲಿ ಮೆಂಟಲಿ. ಯಸ್, ಇಟ್ ಇಸ್ ಕನ್ಫರ್ಮ್. ನೀವೆಲ್ಲ ಸೀರಿಯಸ್ ಆಗಿ ಕೂತಿದ್ದೀರಾ ಮೇಡಮ್? ನಿಮ್ದು ಒಂದು ಸ್ಟೋರಿ ಬರ್ತೀನಿ ನಾನು. ಅಲ್ಲೇ
ಬಣ್ಣ ಬಣ್ಣದ ಹೂಗಳನ್ನು ಸೇರಿಸಿ ಒಂದು ಹಾರ ಮಾಡ್ತಾ ಇದ್ದೀನಿ ಅಷ್ಟೇ, ತಪ್ಪು ತಿಳ್ಕೊಬೇಡ. ಕಾಟ್ಯಾರ ಹೇಳ್ತಾ ಇದ್ನಲ್ಲ, ದರ್ಶನ್ ಅನ್ನೊಂದು ಕಾಟ್ಯಾರ ಪಿಕ್ಚರ್ ಹೇಳ್ತಿದ್ದಲ್ಲ ಮೇಡಮ್, ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀರಾ? ಪ್ರಿನ್ಸಿಪಲ್ ಸರ್ ಕಾಟ್ಯಾರ ಪಿಕ್ಚರ್ ನೋಡಿದ್ದಾರೆ. ಒಂದು 100 ಜನ ಮಕ್ಕಳಿದ್ದಾರೆ, ಒಬ್ಬೊಬ್ಬರಿಗೆ 10 ಹಾಡಿ ಕೊಡ್ತೀನಿ. ಎಷ್ಟು? ಪ್ರತಿಯೊಬ್ಬರಿಗೂ 10 ಹಾಡಿ ಕೊಡ್ತೀನಿ. ಅದೊಂದು ಕಾಟ್ಯಾರ ಪಿಕ್ಚರ್ ಇದ್ದು ಕನ್ನಡದಲ್ಲಿ ಕತೆ ಬರೀತೀರಾ? ಯೋಗರಾಜ್ ಭಟ್ಗಿಂತ ಟಾಪ ಬರೀತೀರಾ. ಎಂಡಲ್ಲಿ ಕೆಲವು ಟ್ವಿಸ್ಟ್ಗಳನ್ನು ನೀವು ಕೊಡ್ತೀರಾ. ಹಿಂಗ್ ಆಗ್ಬಾರ್ದಿತ್ತು, ಹಿಂಗ್ ಆಗಿದ್ರೆ ಇನ್ನೂ ಹಿಟ್ ಆಗ್ತಿತ್ತು. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಈಗ ಎಲ್ರಿಗೂ ಒಂದೊಂದೇ ಹಾಡೆ ಕೊಡ್ತೀನಿ. ಆ ಗೊಂಬೆ ಹೇಳುತ್ತೈತೆ ಹಾಡನ್ನ ಬರ್ಕೊಡ್ತೀರಾ? ವೆರಿ ಗುಡ್. ನನ್ಗೆ ನಿಂತರ ವಿದ್ಯಾರ್ಥಿ ಇರ್ಬೇಕು. ಈಗ ವಿದ್ಯಾರ್ಥಿನಿಯರೇ ಎಕನಾಮಿಕ್ಸ್ ಮೇಡಮ್ ಅವರು, ಅಲ್ಲಿ ಇಂಗ್ಲಿಷ್ ಸರ್ಗಳು, ಪ್ರಿನ್ಸಿಪಾಲ್ಗಳು, ಇಲ್ಲೆಲ್ಲ ಕುಂತಿರೋ ಗವರ್ಮೆಂಟ್ ಪ್ರೊಫೆಸರ್ಸ್ಗಳು ನೋಟ್ಸ್ ಕೊಡ್ತಾರಲ್ವಾ? ಹಂಗೆ ನಿನಗೆ ಗೊಂಬೆ ಹೇಳುತ್ತೈತೆ ಹಾಡಿನ ಶೀಟಿನ ನೋಟ್ಸ್ ಅನ್ನ ಯಾರು ಕೊಟ್ಟಿದ್ರು? ಅಮ್ಮ ಕೊಟ್ಟಿದ್ದ? ಪ್ರಿನ್ಸಿಪಾಲ್ ಕೊಟ್ಟಿದ್ದ? ಅಥವಾ ಯಾರಾದ್ರೂ ಫ್ರೆಂಡ್ ಕೊಟ್ಟಿದ್ದಾನ? ಬೆಳಗ್ಗೆ 5:30 ಅಮ್ಮನಿಂದ ಎಫ್ಸಿ, ಬೂಸ್ಟು, ಹಾರ್ಲಿಕ್ಸ್, ಚಾ, ಕಾಫಿ ಕೊಟ್ಟು 5:30 ಬ್ಯಾಟ್ ಮಾಡ್ಸಕ್ ಹಚ್ಚಿದ್ರ? ಬ್ಯಾಟ್ ಮಾಡಿದ್ಯಾ? ಮತ್ತೆ ಹೆಂಗ್ ಹೇಳ್ತೀಯಾ? ಸರ್ಗಳು ನೋಟ್ಸ್ ಕೊಟ್ಟಿದ್ ಕೇಳಕ್ ಆಗ್ತಿಲ್ಲ, ಬಟ್ ಗೊಂಬೆ ಹೇಳುತ್ತೈತೆ ಹೇಳ್ತೀರಾ. ನೋಟ್ಸ್ ಇಲ್ಲ, ಬ್ಯಾಟ್ ಮಾಡಿಲ್ಲ, ಬೂಸ್ಟ್ ಇಲ್ಲ, ಹೆಂಗ್ ಹೇಳ್ತೀಯಾ? ಯಾಕೆ ಹೇಳಿದ್ರೆ ಪರಮಾತ್ಮ ಕಿವಿ ಮತ್ತೆ ಕಣ್ಣು ಕೊಟ್ಟಿದ್ದಾನೆ. ಗೊಂಬೆ ಹೇಳುತ್ತೈತೆ ಹಾಡನ್ನು ಒಮ್ಮೆ ಕೇಳ್ಕೊಂಡಾಗ ನಿನ್ನ ಜೀಪ್ ಒಳಗಡೆ ಎಂಟ್ರಿ ಮಾಡ್ಕೊಂಡಿದ್ಯಾ? ಪೊಲಿಟಿಕಲ್ ಸೈನ್ಸ್ ಮಾಡುವಾಗ ಕಿಟಕಿನ ನೋಡ್ತಾ ಇರ್ತೀಯಾ, ಅದನ್ನ ಎಂಟ್ರಿ ಮಾಡ್ತಾ ಇಲ್ಲ, ಅದಕ್ಕೆ ನಂಬರ್ 1 ಆಗಿಲ್ಲ. ಬುಕ್ಸ್ಗಳು ಓದಿಲ್ಲ. ಇವತ್ತ ಕನ್ನಡ ಪುಸ್ತಕ ನೋಡಿದ್ರೆ ಎಂತೆಂತ ಘಟಾನುಘಟಿ ಲೇಖಕರು, ಡಾಕ್ಟರ್ H.L. ಪುಷ್ಪ, ಕಂಡಕ್ಟರ್ ಚಂದ್ರಶೇಖರ್, ಡಾಕ್ಟರ್ ಬಸವರೆಡ್ಡಿ ರಾಮಣ್ಣ. ಪುಣ್ಯ ಕಂಡ್ರಿ, ಅದು ಓದ್ಬೇಕು. ನಾವು ಬಂದಿರದೆ ಓದಲಿಕ್ಕೆ. ಎಷ್ಟು ವರ್ಷ ಓದ್ತೀರಾ? ಇನ್ನೊಂದು 50 ವರ್ಷ ಓದ್ತೀರಾ? 3-5 ವರ್ಷ ಓದ್ತೀರಾ? ಸವಾಲುಗಳು ಬರುತ್ತೆ. BEd ಮಾಡ್ಕೋ, MA ಮಾಡ್ಕೋ, ಟೀಚರ್ ಆಗ್ಬೋದು, ಮೇಡಮ್ ಆಗ್ಬೋದು, ದುನಿಯಾ ಮಾಡು. ಏನಿಲ್ಲ ಅಂದ್ರೆ ಪಾನಿಪುರಿ ಅಂಗಡಿ ದುಡಿಮೆ ಮಾಡ್ಲಿಕ್ಕೆ 1000 ದಾರಿಗಳಿದೆ. ಐಡೆಂಟಿಫೈ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಹೆಸರು ಕೇಳಿದ? 3ನೇ ಕ್ಲಾಸ್ ಸರ್, 3ನೇ ಕ್ಲಾಸ್ ಭಕ್ತ ಕನಕದಾಸ ಹಾಡು ಕೇಳಿದೆ ಶ್ಲೋಕಗಳನ್ನ. MA